ಮಾತು ಭಾಸ್ಕರನ್ ಅವರೇ. ಈಗ RSS ಅಥವಾ ಸಂಘ ಕೇವಲ ಅದು ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೀಮಿತವಾಗಿಲ್ಲ. ಅದರ ಅಂಗ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಇವೆ, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವಂತ ಬಹಳಷ್ಟು ಬೇರೆ ಬೇರೆ ಅಂಗ ಸಂಸ್ಥೆಗಳು ಇವೆ. ಸೊ ಇದು ಒಂದು ರಾಜಕೀಯ ಪಕ್ಷ. ನಾನು ಇವಾಗ ನಿನ್ನೆ ಮೋಹನ್ ಭಾಗವತ್ ಅವರು ಹೇಳಿದ್ರು, ನೀವು ಅಲ್ಲಿ ಇದು ಯಾವುದು ನಮ್ಮ ಬಾಬ್ರಿ ಮಸೀದಿ ಕೆಡದಂಥ ಸಂದರ್ಭದಲ್ಲಿ ರಾಮನ ದೇವಸ್ಥಾನಕ್ಕೆ ನೀವು ಏನಾದರೂ ಒತ್ತು ಕೊಟ್ಟಿದ್ರೆ ನಾವು ನಿಮ್ಮನ್ನೇ ಬೆಂಬಲಿಸ್ತಾ ಇದ್ವಿ ಕಾಂಗ್ರೆಸ್ನವರಿಗೆ. BJP ನಮ್ಮ ಒಂದು ಚಿಂತನೆಗಳಿಗೆ ಸಪೋರ್ಟ್ ಮಾಡ್ತು, ಹಾಗಾಗಿ ನಾವು BJPನ ಬೆಂಬಲಿಸಿದ್ವಿ ಅಂತ. ಸೊ ಕೇವಲ RSS ಈಗ ಒಂದು ಸಾಂಸ್ಕೃತಿಕ ಚಟುವಟಿಕೆಯಾಗಿ ಅಥವಾ ಕೇವಲ ದೇಶಭಕ್ತಿಯನ್ನು, ರಾಷ್ಟ್ರಪ್ರೇಮವನ್ನು ಹುಟ್ಟಿಸುವಂತಹ ಒಂದು ಸಂಘಟನೆಯಾಗಿ ಉಳಿದಿಲ್ಲ. ಅದರ ವಿವಿಧ ಅಂಗಸಂಸ್ಥೆಗಳು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೇರೆ 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 ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಏನೂ ಅರಿಯದ ಮಕ್ಕಳನ್ನು ಸಂಘದ ಒಂದು ಹಾಡನ್ನು ಹಾಡಿಸುವುದರ ಮೂಲಕ ಎಲ್ಲೋ ಮೈಂಡ್ ಡೈವರ್ಷನ್ ಮಾಡ್ತಾ ಇದ್ದೀರಿ ಅಂತ ಅವ್ರು ಏನು ತಮ್ಮ ಒಂದು ವಾದವನ್ನು ಮಂಡಿಸಿದ್ದಾರೆ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅದರಲ್ಲಿ ತಪ್ಪೇನೂ ಇಲ್ಲ.